ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜಾನಕಿ ಸ್ಟೇಟ್ ಆಫ್ ಕೇರಳ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು, ಸ್ಟೋರಿ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಲವಾರು ಮಾಹಿತಿಗಳನ್ನು, ಫ್ಯಾಕ್ಟ್ಗಳನ್ನು ಹಾಗೆ ಸ್ಟೋರಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಒಂದು ಮಲಯಾಳಂ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 17.5 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡೋದಾದರೆ 4.5 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ರನ್ನಿಂಗ್ ಟೈಮ್ ಬಂದು 154 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆಯಾಗಿದ್ದ ದಿನಾಂಕ ಜುಲೈ 17, 2025 ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ಹಾಗೆಯೇ ಪ್ರೊಡಕ್ಷನ್ ಕಂಪನಿ ಕಾಸ್ಮಾ ಎಂಟರ್ಟೈನ್ಮೆಂಟ್ಸ್. ಹಾಗೆಯೇ ಈ ಮೂವಿಗೆ ಡೈರೆಕ್ಟರ್ ಬೈ ಪ್ರವೀಣ್ ನಾರಾಯಣ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸುರೇಶ್ ಗೋಪಿ, ಅನುಪಮಾ, ಶ್ರುತಿ, ಮಾಧವ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಒಂದು ಕೇಸಿಗೆ ಸಂಬಂಧಪಟ್ಟಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಜಾನಕಿ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಅವರಿಗೆ ತುಂಬ ಕಾಲೇಜಿಗೆ ಹೋಗ್ತಾ ಇರ್ತಾಳೆ ಹುಡುಗಿ. ಜಾನಕಿ ಹೋಗ್ತಿರುವ ಸಂದರ್ಭದಲ್ಲಿ ಅಲ್ಲಿನ ಒಂದು ಸ್ಕೂಲು ಕೂಡ, ಕಾಲೇಜು ಎಲ್ಲನೂ ಚೆನ್ನಾಗಿ ಓದ್ಕೊಂಡು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾಳೆ. ಒಂದು ಕೆಲಸಕ್ಕೂ ಕೂಡ ಅಪ್ಲೈ ಮಾಡಿರ್ತಾಳೆ, ಕೆಲಸನೂ ಕೂಡ ಸಿಗುತ್ತೆ. ಜಾನಕಿ ಹೋಗೋ ಕೆಲಸದಲ್ಲಿ ಒಬ್ಬರು ಮ್ಯಾನೇಜರ್ ಇರ್ತಾರೆ. ಆ ಮ್ಯಾನೇಜರು ಸರಿ ಇರೋದಿಲ್ಲ. ಆ ಹುಡುಗಿ ಜಾನಕಿನ ತುಂಬ ಫೋರ್ಸನ್ನು ಮಾಡಿರ್ತಾರೆ. ನೀನು ನನ್ನ ಹತ್ರ ಬಾ, ಮದುವೆ ಮಾಡ್ಕೋ, ಲವ್ ಮಾಡ್ತಾಯಿದ್ದೀನಿ ಅಂತ ಫೋರ್ಸ್ ಮಾಡ್ತಾಯಿರ್ತಾರೆ. ಜಾನಕಿ ಕೂಡ ಒಪ್ಪೋದಿಲ್ಲ ಅದಕ್ಕೆಲ್ಲ. ಹಾಗೆಯೇ ಅದನ್ನು ಕೇಳದೇ ಇರೋ ಮ್ಯಾನೇಜರ್ ಏನು ಮಾಡ್ತಾರೆ, ಜಾನಕಿ ಮೇಲೆ ತುಂಬ ಹಲ್ಲೆಯನ್ನು ಮಾಡಿಬಿಡ್ತಾನೆ. ಆ ಕಾರಣದಿಂದ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಜಾನಕಿ. ಹಾಗೆಯೇ ಆ ಕೇಸನ್ನು ಕೂಡ ಗೆಲ್ಸೋಕ್ಕೂ ಆಗೋದಿಲ್ಲ ಅವರು. ಯಾಕೆಂದರೆ ಮ್ಯಾನೇಜರ್ ಹತ್ರ ದುಡ್ಡು ಇರುತ್ತೆ, ಜಾನಕಿ ಹತ್ರ ದುಡ್ಡು ಇರೋದಿಲ್ಲ. ಆ ಕಾರಣದಿಂದ ಜಾನಕಿ ತುಂಬ ಬೇಸರಗೊಂಡಿರ್ತಾರೆ. ಅದರಿಂದ ಒಂದು ಲಾಯರ್ ಸಿಗ್ತಾರೆ. ಆ ಲಾಯರನ್ನು ಇಟ್ಕೊಂಡು ಆ ಕೇಸನ್ನು ಯಾವ ರೀತಿ ಹ್ಯಾಂಡ್ಲನ್ನು ಮಾಡ್ತಾರೆ, ಹಾಗೆಯೇ ಆ ಲಾಯರು ಎಷ್ಟೆಲ್ಲ ಹೆಲ್ಪನ್ನು ಮಾಡ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಒಂದು ಜಾನಕಿಗೆ ತುಂಬ ಒಂದು ಆಗದೇ ಇರೋ ಕೆಲಸಗಳನ್ನೆಲ್ಲ ಒಂದು ಲಾಯರ್ಗಳು ಹೆಲ್ಪನ್ನು ಮಾಡ್ತಿರ್ತಾರೆ ಜಾನಕಿಗೆ. ಹಾಗೆಯೇ ಪ್ರೋತ್ಸಾಹ ಕೂಡ ನೀಡ್ತಿರ್ತಾರೆ. ಜಾನಕಿ ತುಂಬ ಹೆದರ್ಕೋತಿರ್ತಾರೆ, ಮ್ಯಾನೇಜರ್ ಏನಾದ್ರು ಮಾಡಿಬಿಡ್ತಾರೆ ಅಂತ. ಅದಕ್ಕೆಲ್ಲ ಭಯಪಡಬೇಡ, ನಾನಿದ್ದೀನಿ ಅಂತೇಳಿ ಅವರ ಒಂದು ಕೇಸನ್ನು ಗೆಲ್ಲಿಸ್ಕೊಡ್ತಾರೆ. ಹಾಗೆಯೇ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.